ಶಿಕ್ಷಣ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿ ಮಕ್ಕಳ ಮನಸ್ಸಿನಲ್ಲಿ ಅಕ್ಷರಗಳ ಸಸಿ ಮಾಡುವ ಇವರು ಜನಿಸಿದ್ದು ಸೆಪ್ಟೆಂಬರ್ 2, 1992. ತಂದೆ ಬೊಮ್ಮಣ್ಣ, ತಾಯಿ ರತ್ನಮ್ಮ ದಂಪತಿಗಳ ಮುದ್ದು ಮಗನಾದ ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹಳಂಗಳಿಯಲ್ಲಿ ಮುಗಿಸಿ ಕಾಲೇಜು ಶಿಕ್ಷಣ ಮತ್ತು ಪದವಿ ಶಿಕ್ಷಣವನ್ನು ಜಮಖಂಡಿಯ BLD ಸಂಸ್ಥೆಯಲ್ಲಿ ಪೂರ್ಣಗೊಳಿಸಿ ಎರಡು 2020ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಭದ್ರಗಿರಿಯಲ್ಲಿ ನೆಟ್ಟಂತಹ ಸಸಿಗಳು ಇವತ್ತಿಗೆ ದೊಡ್ಡ ಗಾತ್ರದಲ್ಲಿ ಬೆಳೆದು ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆವಾಸ ಸ್ಥಾನವಾಗಿ ಮಾರ್ಪಟ್ಟಿವೆ. ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ತಿಳಿಸುವುದೇನೆಂದರೆ, ಕೊರೋನಾದ ಸಲುವಾಗಿ ಲಾಕ್ಡೌನನ್ನು ಮುಂದುವರಿಸಿದ ಪ್ರಯುಕ್ತ ನಾನು ಆನ್ಲೈನ್ ಕ್ಲಾಸನ್ನು ಹೇಳಲು ಇಚ್ಛಿಸಿದ್ದೇನೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಈ ಆನ್ಲೈನ್ ಕ್ಲಾಸಿನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಮೊದಲು ನಾವೆಲ್ಲರೂ ಮನೆಯಲ್ಲೇ ಇದ್ದು ಈ ಕೊರೋನಾವನ್ನು ಓಡಿಸೋಣ, ಈ ಕೊರೋನಾದ ವಿರುದ್ಧ ಎಲ್ಲರೂ ಹೋರಾಡೋಣ. ಸರ್ಕಾರ ನಿಯಮಿಸಿರ್ತಕ್ಕಂಥ ಎಲ್ಲ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸೋಣ. ನಾವು ಮನೆಯಲ್ಲೇ ಇದ್ದು ಕ್ಲಾಸನ್ನು ಕಲಿಯೋಣ, ಮನೆಯಲ್ಲೇ ಇದ್ದು ಕೊರೋನಾದ ವಿರುದ್ಧ ಹೋರಾಡೋಣ. ಮೊದಲು ಜೀವ ಆಮೇಲೆ ಜೀವನ ಅಂತಕ್ಕಂಥ ವಿಷಯವನ್ನು ನಾನು ನಿಮ್ಮ ಮುಂದೆ ಹೇಳಲು ಇಚ್ಛೆ ಪಡುತ್ತಾ, ನಾನಿವತ್ತು ಗಣಿತ ವಿಷಯ ಕುರಿತು ಭಾಗ 1ರ ಕೆಲವೊಂದಿಷ್ಟು ಪಾಠಗಳನ್ನು ನಿಮ್ಮ ಮುಂದೆ ಹೇಳಲು ಇಚ್ಛೆ ಪಡ್ತೀನಿ. ಗುಣಗಳು ಏನಪ್ಪಾ ಅಂತಂದ್ರ ಬಾಹು, ಕೋಣ, ಬಾಹು. ಒಂದು ತ್ರಿಭುಜದಲ್ಲಿ ಏನಪ್ಪಾ ಅಂತಂದ್ರ ಒಂದು ಕೋಣ ಇನ್ನೊಂದು ತ್ರಿಭುಜದ ಅನುರೂಪ ಕೋಣಕ್ಕೆ ಸಮನಾಗಿದ್ದು, ಆ ಕೋಣವನ್ನ ಉಂಟು ಮಾಡಿರ್ತಕ್ಕಂತ ಈ ಬಾಹುಗಳ ಅನುಪಾತ ಸಮ ಇತ್ತಂದ್ರ ಆ ಎರಡು ತ್ರಿಭುಜಗಳು ಏನಾಗಿರುತ್ತವೆ? ಸಮಕೋಟಿ ಆಗಿರುತ್ತವೆ. ಅಂದ್ರ ತ್ರಿಭುಜ ABC ಮತ್ತು ತ್ರಿಭುಜ DEF P of X ಅಂದ್ರ ಪಾಲಿನೋಮಿಯಲ್ ಆಫ್ X. ಬಹುಪದೋಕ್ತಿ ಏನಂತ ಕರೀತಾರೆ? X. ಉದಾಹರಣೆಗಾಗಿ x² + x - 4. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ P of Y = y + 2. ಆಮೇಲೆ ನೆಕ್ಸ್ಟ್ P of Z = z³ + 2z + 6. ಇವೆಲ್ಲ ಏನಪ್ಪಾ ಅಂತಂದ್ರೆ ಬಹುಪದೋಕ್ತಿಗಳು.